6,80,000 ಅಂತ ನೆಗೋಷಿಯೇಟ್ ಆಗ್ತೈತಿ. ಗಾಡಿ ಒಳಗೆ ನಿಮ್ ಸನ್ ರೂಫ್ ಐತಿ, ವಿತ್ ಅಲಾಯ್ ವೀಲ್ಸ್ ಐತಿ, ಮಸ್ತ್ ಕಲರ್ ಐತಿ, ಹೊಂಡಾ ಬ್ರ್ಯಾಂಡ್ ಒಂದು ಹೆಸರು ಐತಿ. ಸೊ ನಾ ಇಲ್ಲಿ ಈಸಿಲಿ ಕಂಫರ್ಟೇಬಲ್ ಆಗಿ ಕುಂದ್ರಾತೀನಿ ನೋಡ್ಬೋದು. ಯಾ ಸೊ ಇಲ್ಲಿ ಆರಾಮ್ 2 ಜನ ಕಂಫರ್ಟೇಬಲ್ ಆಗಿ ಕುಂತ ನೀವು ಮಾತುಕತೆ ಮಾಡ್ಬೋದು. ನಮಸ್ಕಾರಪ್ಪ ಎಲ್ಲ ನಮ್ಮ ಕರ್ನಾಟಕದ ಮಂದಿಗೆ ಸಿಟಿ ಮೈನ್ಸ್ ಕನ್ನಡ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಭಾಸ್ಕರ್. ಗೈಸ್ ಭಾಳ ದಿವಸದ ನಂತರ ಇನ್ನೊಂದು ನಾವು ವಿಡಿಯೋದಾಗ ಎಂಟ್ರಿ ಕೊಟ್ಟಿವಿ ನಿಮ್ಮ ಸಂಬಂಧ, ಎಸ್ಪೆಷಲಿ ಫಾರ್ ಯು ಗೈಸ್. ಭಾಳ ದಿವಸಲಿಂತ್ರ ನೀವು ಕಾಯ್ತೀರ ಅಂತ ಅನ್ಕೋತೀನಿ ನಾನು. ಆಕ್ಚುಲಿ ಗ್ಯಾಪ್ ಭಾಳ ಆತ, ರಿಯಲಿ ಸಾರಿ ಫಾರ್ ದಟ್. ಸೊ ಇವತ್ತು ನಾವು ಭವಾನಿ ಮೋಟರ್ಸಿಗೆ ಮತ್ತೊಮ್ಮೆ ವಿಸಿಟ್ ಮಾಡೀವಿ. ಸೊ ಅವ್ರ ಕಡೆ ಮತ್ತೊಂದಿಷ್ಟು ಹೊಸ ಗಾಡಿ ಬಂದವಂತ್ರಿ, 8-10 ಗಾಡಿ ಹೊಸ ಬಂದವಂತ. ಅದಕ್ಕೆ ಅವ್ರು ನಮ್ಗೆ ಕಾಲ್ ಮಾಡಿ ಕರೆದಾರ, ಬರ್ರಿ ನಮ್ ವ್ಯೂವರ್ಸ್ ಭಾಳ ಕಾಯ್ತಿರ್ಬೇಕು, ಅದಕ್ಕೆ ವಿಡಿಯೋ ಮಾಡಿದ್ರ ಅಂತಂದ. ಸೊ ಅದಕ್ಕೆ ನಿಮ್ ಸಂಬಂಧ ಇವತ್ತು ನಾವು ಈ ಸಂಜೆ ಟೈಮಿಗೆ ಬಂದೀವಿ. ಸೊ ಇವತ್ತು ಇವ್ರು 8-10 ಗಾಡಿ ತೋರಿಸ್ತಾರ ಅಂತಂದ ನೋಡೋಣ. ಅಂಡ್ ಇವತ್ತು ನಿಂತರ ಬೋರಂತ ಪ್ರತಿಯೊಂದು ನೋಡೋಣ ನಿಮ್ ಸಂಬಂಧ ಸ್ಪೆಷಲ್ ಆಗೋದು. ಯಾಕಂದ್ರೆ ನಂಗೆ ಕಮೆಂಟ್ ಬರತ್ತಿದ್ದು ಹಿಂದೆ 2-3 ವಿಡಿಯೋದಾಗ ಗಾಡಿದ ಇಂಟೀರಿಯರ್ ನೀವು ತೋರಿಸಿಲ್ಲ ಅಂತಂದ. ಆಕ್ಚುಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ಆಗ್ತಾವ, ನಾವು ಸ್ವಲ್ಪ ತೋರ್ಸಕ್ ಆಗುದಿಲ್ಲ ಒಮ್ಮೊಮ್ಮೆ. ಅದಕ್ಕೆ ನಾವು ಬಟ್ ಈ ಸಲ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಸಂಬಂಧನ ಈಚ್ ಅಂಡ್ ಎವ್ರಿ ಗಾಡಿದ್ ಒಂದು ಪಾಯಿಂಟ್ ಲಿಂತ ಹಿಡಿದು ಎಲ್ಲ A to Z ಅದ್ರ ಬಗ್ಗೆ ಡೇಟ್ ಆಯ್ತು, ಗಾಡಿ ಪ್ರತಿಯೊಂದು ಬಗ್ಗೆ ಮಾಹಿತಿ ಕೊಡ್ತಾ, ಅದ್ರ ಒಂದು ಸಣ್ಣ ಶಾರ್ಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ನಿಮ್ಗೆ ವಿತ್. ಆಮೇಲೆ ಗಾಡಿ ಯಾವ ತರ ಐತಿ ಅಂತ ನಂದು ಎಕ್ಸ್ಪೀರಿಯನ್ಸ್ ನಿಮ್ ಕಡೆ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಒಳಗನ. ಸೊ ವಿಡಿಯೋದಾಗ ನೀವು ಎಂಡ್ ಮಟ್ಟ ಆಗಿರ್ರಿ, ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ. ಸೊ ಬರ್ರಿ ಇವತ್ತು ಯಾವ ಗಾಡಿ ಅದಾವ ಅಂತ ಇವ್ರ ಕಡೆ ನೋಡೋಣ ಬರ್ರಿ. ಸೊ ಗೈಸ್ ನೋಡಿದ್ರಲ್ಪ, ನಿಮ್ಗೆ ಹೇಳಿದೆ ಇವತ್ತು ನಮ್ಮ ಮೈಸೂರು ಅವರಲ್ಲಿ ಇಲ್ಲಿ ಅಚ್ಚುಮೆಚ್ಚಿನ ಡೀಲರ್. ಸೊ ಬರ್ರಿ ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡು ಸರ್. ನಮಸ್ಕಾರ ರೀ. ಸೊ ಸರ್ ಇವತ್ತು ನಾವು ಒಂದು ಹೊಸ ವಿಡಿಯೋದಾಗ ಬಂದಿವ್ರಿ. ಸರ್ ಇವತ್ತು ಏನೇನು ಹೇಳೋರದ್ರಿ ನಮ್ಮ ವ್ಯೂವರ್ಸಿಗೆ ಸ್ಪೆಷಲ್ ವಿಡಿಯೋ ಅಂತ ಅವ್ರಿಗೆ ಹೇಳಿದೆ. ಸೊ ಏನೇನಿದ್ರೆ ನೀವು ಆ್ಯಡ್ ಮಾಡಕ್ ಹೊಂಟಿರಿ, ಏನೇನು ಸ್ವಲ್ಪ ತಿಳಿಸ್ಬಿಡ್ರಿ ಅವರಿಗೆ. ಅಂದ್ರೆ ನಮ್ಮ ಹತ್ರ ಹೆಂಗಿರುತ್ತೆ ಅಂದ್ರೆ ರೆಗ್ಯುಲರ್ಸ್ ಕಸ್ಟಮರ್ ಇರ್ತಾರೆ ನಮ್ಮ ಹತ್ರ. ಹೌದ್ರಿ. ನಮ್ಮ ಯೂಟ್ಯೂಬಿಂದ ಎಷ್ಟೋ ಜನ ಕಸ್ಟಮರ್ ನೀವು ನೋಡಿರಿ, ನಿಮ್ಮಿಂದ ಎಷ್ಟೋ ಸಪೋರ್ಟ್ ಸಿಕ್ಕೈತೆ ನಮ್ಗೆ. ಎಷ್ಟೋ ಜನ ನಮ್ಗೆ ಫೋನ್ ಮಾಡಿರಿ, ಈ ಗಾಡಿ ಹೆಂಗೆ ಸರ್, ಈ ಗಾಡಿ ಹೆಂಗೆ, ಈ ಥರ ನೀವೇನೈತಲ್ಲ ಇದೇ ಥರ ಸಪೋರ್ಟ್ ಕೊಡ್ಕೊಂತೀರಿ ನಮ್ಗೆ. ಆಮೇಲೆ ಏನಂದ್ರೆ ಇವತ್ತಿರೋ ಗಾಡಿ ನಾಳೆ ಇರ್ತಾವಂತ ಹೇಳೋಕ್ಕಾಗಲ್ಲ. ಇವೇನಂದ್ರೆ ರೊಟೇಷನ್ ಇರ್ತಾವೆ ಗಾಡಿಗಳು, ಆಮೇಲೆ ಪ್ರಾಡಕ್ಟ್ ಚೇಂಜ್ ಆಗ್ತಾ ಇರ್ತೈತಿ. ಈಗ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಟಾಟಾ ನೆಕ್ಸಾನ್ ಗಾಡಿ. ನೆಕ್ಸಾನ್ ಇವೆಲ್ಲ ಟಾಟಾದಾಗ ಈಗ ಕಾರ್ನೊಳಗೆ ನಂಬರ್ 1 ಬಂದಿದ್ದಾರೆ ಈಗ ಅವ್ರು. ಯಾರೋ ಇದು ಟಾಟಾ ಪ್ರಾಡಕ್ಟ್ಸ್ ಅವರೆಲ್ಲ ನೆಕ್ಸಾನ್ ಆಗಲಿ, ಅಲ್ಟ್ರಾಸ್ ಆಗಲಿ, ಅವರು ಏನು ಇವ್ರ ಪ್ರಾಡಕ್ಟ್ ಏನು ಬಂದಲ್ಲ, ಬ್ಯೂಟಿಫುಲ್ ಪ್ರಾಡಕ್ಟ್ ಬಂದವು ಅವರೆಲ್ಲ. ಇದು ಬಂದು ನೆಕ್ಸಾನ್ ಆಟೋಮೆಟಿಕ್, ಇದು 2018 ಸಿಂಗಲ್ ಓನರು, 83,000 ರನ್ನಿಂಗ್ ಆಗಿದೆ. ನಿಮಗೆ ಹೊಸದ ನಿಮ್ಗೆ ಇದು XM ಅಂತ ಹೇಳಿದೆ, ಅಂದರೆ ಮಿಡ್ ವೇರಿಯಂಟ್. ಇದರಲ್ಲಿ 4 ವೇರಿಯಂಟ್ ಬರ್ತಾವೆ, XE, XM, XZ ಪ್ಲಸ್ ಅಂತೇಳಿ. XE ಅಂದರೆ ಬೇಸಿಕ್, XM ಅಂದರೆ ಮಿಡಲ್ ವರ್ಷನ್, XZ ಅಂದರೆ ಟಾಪ್ ಆ್ಯಂಡ್ ವಿತ್ ಏರ್ ಬ್ಯಾಗ್ ಅಲೋವಿಲ್ಸ್ ಎಲ್ಲ ಬರುತ್ತೆ, XZ ಪ್ಲಸ್ ಅಂದರೆ ವಿತ್ ಸನ್ ರೂಫ್ ಬರ್ತದೆ. ಇದರ ಸ್ಪೆಷಾಲಿಟಿ ಏನಂದರೆ ಇದು ಆಟೋಮೆಟಿಕ್ ಗಾಡಿ. ರನ್ನಿಂಗ್ ಅರೌಂಡ್ 83,000 ಓಡಿದೆ. ಇದು 8.5 ಲಕ್ಷ ರೂಪಾಯಿ ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ ನೋಡ್ರಿ. 8.5 ಲಕ್ಷ ರೂಪಾಯಿ ನೆಗೋಷಿಯೇಟ್ ಅಂತ ಅಂದಾರೆ. ಯಾಕಂದ್ರೆ ಗಾಡಿದ ರನ್ನಿಂಗು ಚಲೋ ಐತಿ, ಆಮೇಲೆ ಅಷ್ಟು ದಿನ ಎಲ್ಲ ಗಾಡಿ ಕಂಡೀಷನ್ ಭಾಳ ಚಲೋ ಐತಿ. ಸೊ ಒಂದ್ಸರಿ ನೀವು ಗಾಡಿ ಯಾವ ಥರ ಐತೆ ಅಂತ ಒಂದು ವ್ಯೂ ನೋಡ್ಕೊಂಡ್ಬಿಡ್ರಿ ಗಾಡಿದ ಶಾರ್ಟ್ ಆಗಿ. ಸೊ ವ್ಯೂ ನೋಡ್ರಿ ಹೆಂಗೈತಿ ಗಾಡಿದ. ಸೊ ಬರ್ರಿಪ್ಪ, ಈಗ ಇಷ್ಟೊತ್ ಮಟ್ಟ ಗಾಡಿ ಹೆಂಗೈತ ನೋಡ್ಕೊಂಡೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದಿದ್ರಿಂದ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಗಾಡಿ ಯಾವ ತರ ಐತೆ ಒಳಗಿಂದಲ್ಲ ಯಾವ ತರ ಕಂಫರ್ಟ್ ಐತೆ ಅಂತ ಕುಂತ್ ನೋಡ್ರಿ ಗೊತ್ತಾಗೋದು, ಒಂದು ಓಡಿಸ್ ನೋಡೋಣ ಅಂತ ಗಾಡಿ ಯಾವ ತರ ಐತಿ. ಸೊ ನಮ್ಮ ಮೈಸೂರವ್ರಿಗೆ ಡ್ರೈವ್ ಮಾಡ್ತಾರ. ಸೊ ಒಂದು ಇಲ್ಲೇ ಶಾರ್ಟ್ ಡ್ರೈವ್ ಆಗಿ ಹೋಗ್ಬಿಡೋಣ ಬರ್ರಿ. ಸೊ ನೋಡ್ರಿಪ್ಪ, ಈಗ ನಾವು ಬಂದು ನೆಕ್ಸಾನ್ ಒಳಗೆ ಕುಂತೀವಿ. ಸೊ ನೆಕ್ಸಾನ್ ನೋಡ್ಬೋದು ನೀವು, ಸಿಟ್ಟಿಂಗ್ ಪೊಸಿಷನ್ದಾಗ ನೀವೆಲ್ಲ ಮುಂದೆ ನೋಡ್ಬೋದು, ಬರೀ ಕಂಫರ್ಟ್ ಆಗೈತಿ ಗಾಡಿ. ಸೊ ಸರ್ ಈಗ ಡ್ರೈವ್ ಮಾಡಕ್ ಹೊಂಟಾರ. ಸೊ ಯಾವ ತರ ನಮ್ಗೆ ಇದ್ರದ್ದು ಒಂದು ಇಂಜಿನ್ ಫೀಲಿಂಗ್ ಬರ್ತೈತೆ ಅಂತ ನೋಡೋಣ ಅವ್ರು ಹೊಡೆಯೋದ್ ಲೆಕ್ಕ ಪ್ರಕಾರ ನೋಡಿದ್ರೆ. ಯಾ ಸೊ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಐತ್ರಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ರಿವರ್ಸ್ ಆತ, ನ್ಯೂಟ್ರಲ್, ನಿಮ್ದು ಆಟೋ ಮೋಡ್, ಆಮೇಲೆ ನೀವು ಮ್ಯಾನುವಲ್ ಬೇಕಂದ್ರೆ ಕಡೆ ಪ್ಲಸ್ ಮೈನಸ್ ಮಾಡಿ ಡಿಕ್ರೀಸ್ ಮಾಡ್ಕೋಬಹುದು. ಅಂಡ್ ಸಿಟಿ, ಇಕೋ, ಸ್ಪೋರ್ಟ್ 3 ತರದ ಮೋಡ್ ಅದಾವ ನಿಮ್ಗೆ. ಸೊ ಇಕೋ ಮೋಡ್ದಾಗ ಇದ್ದ ನೀವು ಪೆಟ್ರೋಲ್ ಸೇವ್ ಮಾಡ್ಕೋಬಹುದು. ಸಿಟಿ ಮೋಡ್ದಾಗ ಇವನ್ ನೀವು
ಗಾಡಿನ ನಾರ್ಮಲ್ ಆಗಿ ಓಡಿಸ್ಬೋದು. ಸ್ಪೋರ್ಟ್ ಮೋಡ್ ಹಾಕಿದ್ರೆ ನಿಮ್ಗೆ ಅದು ಎಕ್ಸಲೇಟರ್ ಒಳಗೆ ಒಂದು ಸ್ಮೂತ್ ಫೀಲ್ ಬರಂಗಿಲ್ಲ, ಸ್ವಲ್ಪ ಹಾರ್ಡ್ ಫೀಲ್ ಬರ್ತೈತಿ. ಅಂದ್ರೆ ಒಂಥರ ಸ್ಪೋರ್ಟಿ ಫೀಲಿಂಗ್ ಆಗ್ತೈತಿ ನಿಮ್ಗೆ ಗಾಡಿ. ಸೊ ಆ ತರ ಫೀಲಿಂಗ್ ಇದ್ರಾಗ ಬರ್ತೈತಿ. ಸೊ ನೋಡಿದ್ರಲ್ಲ ಹೆಂಗೈತೆ ಅಂತಂದ. ಸೊ ಇಷ್ಟೆಲ್ಲ ಬರ್ತೈತಿ. ಸೊ AC ಕಂಟ್ರೋಲ್ಸ್ ಎಲ್ಲ ಇಲ್ಲೈತಿ. ಟಚ್ ಸ್ಕ್ರೀನ್ ಐತಿ ನಿಮ್ದಿಲ್ಲ. ಸೊ ಮ್ಯೂಸಿಕ್ ಎಲ್ಲ ನೀವು ಪ್ಲೇ ಮಾಡ್ಕೋಬಹುದು. ಆಮೇಲೆ ಇದ್ರಾಗ ಯಾವುದೇ ರೀತಿಯಾದಂತ ಕ್ಲಚ್ ಬರಂಗಿಲ್ಲ, ಬಿಕಾಸ್ ದಿಸ್ ಇಸ್ ಆಟೋಮೆಟಿಕ್. ಸರ್ ಇದ್ ಪ್ರಕಾರ ಇದು ಆಟೋಮೆಟಿಕ್ ಗಾಡಿ ಐತಿ. ಸೊ ನೀವು ತಗೋಬಹುದು ಈ ಗಾಡಿ ಆಟೋಮೆಟಿಕ್ ಒಳಗೆ. ಇವ್ರ ಕಡೆ ಇದು ಒಂದ್ ಗಾಡಿ ಐತ್ರಿ ಈಗ ನೆಕ್ಸಾನ್. ಬಾಕಿ ಗಾಡಿ ಇವ್ರ ಕಡೆ ಇವರು ಎಲ್ಲ ಮ್ಯಾನುವಲ್ ಟ್ರಾನ್ಸ್ಮಿಷನ್ ದಾಗ ಅದಾವ. ಸರ್ ಇದರದ ಪ್ರೈಸ್ ಏನೈತ್ರಿ ಸರ್? ಇದು 8.5 ಹೇಳ್ತಾರ, ನೆಗೋಷಿಯೇಟ್ ಆಗ್ತದೆ. ಸೊ 8,50,000 ಅಂತ ಅನ್ನತಾರ. ಸೊ ನೆಗೋಷಿಯೇಬಲ್ ಐತಿ ಗಾಡಿ. ಕಲರ್ ಬಾಳ ಚಲೋ ಐತಿ. ಗಾಡಿದ ಸ್ಮೂತ್ನೆಸ್ ಬಾಳ ಚಲೋ ಐತಿ. ಸಸ್ಪೆನ್ಷನ್ ನಾ ಇಲ್ಲಿ ಅಬ್ಸರ್ವ್ ಮಾಡೋ ಪ್ರಕಾರ ಚಲೋ ಐತಿ. ಯಾಕಂದ್ರೆ ನೀವು ನೋಡ್ಬೋದು ರೋಡ್ ಎಲ್ಲ ಸ್ವಲ್ಪ ಕಲ್ಲಿಂದ ಐತಿ. ಸೊ ಮಹೇಶ್ ಸರ್ ಅವ್ರದ್ದು ನಾ ನಂಬರ್ ನಿಮ್ಗೆ ಡಿಸ್ಕ್ರಿಪ್ಷನ್ ದಾಗ ಕೊಡ್ತೀನಿ ಅಂಡ್ ಸ್ಕ್ರೀನ್ ಒಳಗೂ ಮೆನ್ಷನ್ ಮಾಡ್ತೀನಿ. ಸೊ ಡೆಫಿನೆಟ್ಲಿ ನೀವು ಒಂದ್ಸರಿ ಕಾಲ್ ಮಾಡ್ರಿ. ಕಾಲ್ ಮಾಡಿ ಬಂದು ನೀವು ವಿಸಿಟ್ ಮಾಡಿ ನಿಮ್ಗೆ ಗಾಡಿ ಯಾವ ತರ ಅನಿಸ್ತೈತೆ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ದಾಗ ಹೇಳ್ರಿ. ಒಟ್ಟ ಮರಕ್ ಹೋಗ್ಬೇಡ್ರಿಲ್ಲಪ್ಪ. ಈಗ ತಾನೇ ಜಸ್ಟ್ ನಾ ಒಂದು ಸ್ವೀಟ್ ಆಗಿ ಒಂದು ಶಾರ್ಟ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ ಬಂದ್ವಿ. ಗಾಡಿದ ಯಾವ ತರ ಐತಂತಂದ ಚಲೋ ಐತಿ ಗಾಡಿ. ಎಲ್ಲಾದ್ರೂ ಕಂಫರ್ಟ್ ಐತಿ. ಈ ಗಾಡಿ ಒಳಗೆ ಯಾವ್ದೇ ರೀತಿಯಾದ ತೊಂದರೆ ಇಲ್ಲ. ಈಸಿಲಿ ನೀವು ಇದ್ರಾಗ 5 ಮಂದಿ ಕುಂತ ಆರಾಮ್ ಲಾಂಗ್ ಟ್ರಿಪ್ ನ ಎಂಜಾಯ್ ಮಾಡ್ಬೋದು. ಸೊ ನಾನು ನಿಮ್ಗೆ ಇದ್ರದ್ದು ಇಂಜಿನ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಬರ್ರಿ ಇಲ್ಲಿ ತೋರಿಸ್ತೀನಿ ಗಾಡಿ ಯಾವ ತರ ಕಂಡೀಷನ್ ದಾಗ ಐತಂತಂದ. ಇದ್ರದ್ದು ಬೋನೆಟ್ ಓಪನ್ ಮಾಡಿ. ಸೊ ಗೈಸ್ ನೋಡ್ಬೋದ್ರಿಪ್ಪ ನೀವು ಇಲ್ಲಿ ಯಾವ ತರ ಐತಿ ನಮ್ದು ಇಂಜಿನ್ ಕಂಡೀಷನ್ ಗಾಡಿದ ಈಗ ಸದ್ಯಕ್ಕಂತ್ರು. ಯಾ ಸೊ ನೋಡ್ಬೋದ ಇದು 4 ಸಿಲಿಂಡರ್ ಇಂಜನ್ ರೀ. ಇದ್ರದ 1.5 ಲೀಟರ್ ಐತಿ. ಸೊ ಇದು ಇವ್ರ ಕಡೆ ಇವ್ರದ್ದು ಈಗ ಡೀಸೆಲ್ ವೇರಿಯಂಟ್ ಅಂತ ಅಂದ್ರಿ. ಇವ್ರ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ದಾಗ ಇದು ಒಂದ ಗಾಡಿ ಐತಿ. ಸೊ ನೀವು ಈ ಗಾಡಿ ಕನ್ಸಿಡರ್ ಮಾಡ್ಕೊಂಡು ಬ್ಲೂ ಕಲರ್ ಒಳಗ ಐತಿ. ಮತ್ತ ಇದು ಬೆಂಗಳೂರು ಕಡೆದ ಪಾಸಿಂಗ್ ಐತ್ರಿ 51. ಸೊ ಗಾಡಿ ನೋಡ್ಬೋದು ನೀವು ಕ್ಲೀನ್ ಐತಿ ಕಂಪ್ಲೀಟ್ ಆಗಿ. ಗಾಡಿ ಕಂಡೀಷನ್ ಚೊಕ್ಕ ಐತಿ. ಅಂಡ್ ನಾ ನಿಮ್ಗೆ ಈಗ ನಿಮ್ಗೆ ಇದ್ ಹಿಂದಿನ ಬೂಟ್ ಸ್ಪೇಸ್ ತೋರ್ಸಕೊಂತೀನಿ. ಬೂಟ್ ಸ್ಪೇಸ್ ಈ ಗಾಡಿಗೆ ಅವ್ರು ಎಷ್ಟು ಕೊಟ್ಟಾರ ಅಂತಂದ. ಸೊ ಬೂಟ್ ಸ್ಪೇಸ್ ಒಮ್ಮೆ ಚೆಕ್ ಮಾಡ್ಕೊಂತ, ಯಾಕಂದ್ರೆ ಇಂಪಾರ್ಟೆಂಟ್ ಆಗ್ತೈತಿ. ನಾವು ಟ್ರಿಪ್ ಎಲ್ಲ ಮಾಡ್ತೀವಿ. ಸೊ ಬರ್ರಿ ಅದ್ಯಾಕೆ ತಡ ಮಾಡೋಣ ಅಂತ ಹಿಂದಿಂದ ಒಂದು ಬೂಟ್ ಸ್ಪೇಸ್ ಚೆಕ್ ಮಾಡ್ಕೊಂಡ್ ಬರೋಣ ಯಾವ ತರ ಐತಂತಂದ. ಯಾ ಸೊ ನೋಡ್ಬೋದು ನಾ ಇಲ್ಲಿ ಬೂಟ್ ಸ್ಪೇಸ್ ಓಪನ್ ಮಾಡಿದೀನಿ. ಯಾವ ತರ ಇವ್ರು ಸ್ಪೇಸ್ ಕೊಟ್ಟಾರ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಈಸಿಲಿ ಕಂಫರ್ಟೇಬಲ್ ಆಗಿ ಕುಂದ್ರಾತೀನಿ ನೋಡ್ಬೋದು. ಯಾ ಸೊ ಇಲ್ಲಿ ಆರಾಮ್ 2 ಜನ ಕಂಫರ್ಟೇಬಲ್ ಆಗಿ ಕುಂತ ನೀವು ಮಾತುಕತೆ ಮಾಡಬಹುದು. ಏನ್ ಬೆಸ್ಟ್ ಫಾರ್ ನೀವು ನೋಡ್ಬೋದು. ಇಲ್ಲಿ ಎಲ್ಲ ರೆಸ್ಟ್ ಡಿಕ್ಕಿ ಅನ್ನೋ ಚಲೋನೇ ಐತಿ. ಯಾಕಂದ್ರೆ ಕಂಫರ್ಟ್ ಐತಿ. ಆಮೇಲೆ ಮ್ಯಾಲಿನ ತರ ನಿಮ್ಗೆ ಸ್ಪೇಸ್ ಭಾಳ ಕೊಟ್ಟಾರಿಪ್ಪಲ್ಲ. ಆರಾಮ್ ನೀವು ಕಂಫರ್ಟೇಬಲ್ ಕುಂದ್ರಬಹುದು ಈ ತರ. ಆಮೇಲೆ ಸ್ಪೇಸ್ ಭಾಳ ಕೊಟ್ಟಾರ. ಸೊ ನಿಮ್ದು ಲಗೇಜ್ ಏನಾದ್ರು ಇತ್ತಂದ್ರೆ ಇದು ಬೇಕಾದಂಗೆ ಆರಾಮ್ ಮ್ಯಾಲಿನ ಮಟ್ಟ ತುಂಬ್ರಿ. ಯಾವುದೇ ರೀತಿಯಾದಂತ ತೊಂದರೆ ಬರಂಗಿಲ್ಲ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು ನೋಡಿದ್ರಲ್ಲ ಯಾವ ತರ ಐತ ಅಂದಾಜ್ ನನಗೆ ಇದ್ರದ್ದು ಎಷ್ಟು ಲೀಟರ್ ಐತೆ ನನಗೆ ಗೊತ್ತಿಲ್ಲ. ಬಟ್ ಅದನ್ನ ಈ ಸರ್ ನಿಮ್ ಆಮೇಲೆ ಹೇಳ್ತಾರೆ ಯಾವಾಗಾರ. ಈಗ ನೋಡೋಣ ಮುಂದೆ. ನೋಡಿದ್ರಲ್ಲಪ್ಪ ಎಲ್ಲ ನಿಮ್ಗೆ A to Z ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿನ ಟಾಟಾ ನೆಕ್ಸಾನ್ ಬಗ್ಗೆ. ನಿಮ್ಗೆ ಏನಾದ್ರೂ ಈ ಗಾಡಿ ತಗೋಬೇಕಂತ ಇಷ್ಟ ಆಯ್ತಂದ್ರೆ ಕಮೆಂಟ್ ಸೆಕ್ಷನ್ ನಮ್ಗೆ ಹೇಳ್ಬಿಡ್ರಿ. ಥಮ್ಸ್ ಅಪ್ ಕೊಡ್ರಿ ಅಂದ್ರೆ ನಿಮ್ಗೆ ಗಾಡಿ ಇಷ್ಟ ಆಯ್ತು ನಾವು ಅನ್ಕೋತೀವಿ. ಮತ್ತೆ ಯಾವ ತರ ಅನ್ಸ್ತು ನಿಮ್ಗೆ ಈ ಗಾಡಿ ಅಂತಾನು ಹೇಳ್ರಿ ಕಮೆಂಟ್ ಸೆಕ್ಷನ್ ದಾಗ. ಸೊ ಬರ್ರಿ ನಾನು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಗಾಡಿ ತೋರ್ಸಕೊಂತೀನಿ. ನೀವು ಈ ಗಾಡಿ ನೋಡಿದಕ್ಕೆ ಭಾಳ ಖುಷಿ ಆತ. ಸೊ ಇನ್ನೊಂದು ನಿಮ್ ಗಾಡಿ ತೋರ್ಸಕೊಂತೀನಿ. ಅದು ಇಂಡಿಯಾ ಕಂಟ್ರಿದಲ್ಲ, ಬೇರೆ ಕಂಟ್ರಿದ. ಸೊ ಆ ಗಾಡಿ ಯಾವ್ದನ್ನ ನಿಮ್ಗೆ ಹೇಳೋದಿಲ್ಲ, ನೀವ ನೋಡ್ಬರ್ರಿ. ಸೊ ಎಸ್ ನೋಡ್ಬೋದ್ರಲ್ಲಿ ನಮ್ಮ ಮುಂದೆ ನಿಂತೈತಿ ಯಾವ್ದಪ್ಪ ಅಂತಂದ್ರೆ ಹೊಂಡಾ ಕಂಪ್ನಿದ WRV ಅಂದ್ರೆ ವಾವ್ RV. ಸೊ ಎಷ್ಟು ವಾವ್ ಐತಿ ಗಾಡಿ ಅಂತ ನೋಡೋಣ. ವಾವ್ ಅನ್ನೋದು ನಿಮ್ಗೆ ಫಸ್ಟ್ ಕಲರ್ ನೋಡ್ರಿ ಅನ್ಸ್ಬೋದು. ಸೊ ಈ ಗಾಡಿ ಬಗ್ಗೆ ಏನೇನೈತಿ ಎಲ್ಲಾ ಮಾಹಿತಿ ತಿಳ್ಕೋಣ. ಅಂಡ್ ದಿಸ್ ಇಸ್ ಅ ಜಪನೀಸ್ ಬ್ರ್ಯಾಂಡ್, ಹೊಂಡಾ ಕಂಪ್ನಿ ಇದೆ. ಭಾಳ ಪಾಪ್ಯುಲರ್ ಬ್ರ್ಯಾಂಡ್ ರೀ. ಹೇಳೋದ ಬ್ಯಾಡ ಇವ್ರ ಬಗ್ಗೆ ಗಾಡಿ ಬಗ್ಗೆ. ಸೊ ಮಹೇಶ್ ಸರ್ ಅವ್ರ ಈ ಗಾಡಿ ಬಗ್ಗೆ ನೀವು ಮಾಹಿತಿ ಕೊಡ್ತಾರ. ಸರಿ ಯಾರೇ ನೀವು ಈ ಗಾಡಿ ಕನ್ಸಿಡರ್ ಮಾಡಕ್ ಇಷ್ಟಪಡ್ತೀರಿ? ಯಾದ್ರೆ ಬ್ರಾಂಡೆಡ್ ಗಾಡಿಗಳನ್ನು ಓಡಿಸ್ತಿರ್ತಾರೆ ಕೆಲವೊಬ್ರು. ಈ ಮಾರುತಿ ಆದ್ಮೇಲೆ ನೆಕ್ಸ್ಟ್ ಹ್ಯುಂಡಾಗ್ ಬರ್ತಾರ. ಹ್ಯುಂಡಾಯ್ದಿಂದ್ರ ಕೆಲವೊಬ್ರು ಮಹೇಂದ್ರ ಅವ್ರವ್ರ ಚಾಯ್ಸ್ ತಗೊಂಡು ಟಾಟಾ. ಆಮೇಲೆ ಹೊಂಡಾ ಅಂದ್ರೆ ಇದು ಯಾವತ್ತಿದ್ರು ಎವರ್ ಗ್ರೀನ್ ಗಾಡಿ. ಈ ಬ್ರಾಂಡೆಡ್ ಕಾರ್ಸ್ ಎಲ್ಲ ಇವೆಲ್ಲ. ಫಸ್ಟ್ ಇವರು ಬರೀ ಪೆಟ್ರೋಲ್ ಎಲ್ಲ ಅಷ್ಟೇ ಇದ್ರು. ಇವ್ರು 14 ಇಂದ ಡೀಸೆಲ್ ಬಂದ್ರಿ. ಇವರು ಡೀಸೆಲ್ ಅಂದ್ರೆ ಇವ್ರು ಬ್ರಾಂಡ್ ಓನ್ಲಿ ಪೆಟ್ರೋಲ್ ಇದು. ಐವಿಟೆಕ್ ಗಾಡಿ ಬರ್ತದೆ. 14 ಇಂದ ಏನೈತಲ್ಲ ಅಮೇಜ್ ಕೆಲವೊಂದು ಪ್ರಾಡಕ್ಟ್ ತೆಗೆದ್ರೆ ಅದ್ರಿಂದ ಇವ್ರದ್ದು ಡೀಸೆಲ್ ಗಾಡಿ ಸ್ಟಾರ್ಟ್ ಆಯ್ತು. ಇದು ನಂಬರ್ 1 ಗಾಡಿಗಳು. ಇದು ಹೊಂಡಾ WRV VX ಟಾಪ್ ಎಂಡ್ ಇದೆ. ಡ್ಯುಯಲ್ ಏರ್ ಬ್ಯಾಗ್ ವಿತ್ ಸನ್ರೂಫ್ ಬರ್ತದೆ. 2017 ಸಿಂಗಲ್ ಓನರ್. ಪ್ರೈಸ್ ಕೋಟಿಂಗ್ 6,80,000 ಹೇಳ್ತಾರೆ. ನೆಗೋಷಿಯೇಟ್ ಆಗ್ತದೆ. 6,80,000 ಅಂತ ನೆಗೋಷಿಯೇಟ್ ಆಗ್ತೈತಿ. ಗಾಡಿ ಒಳಗೆ ನಿಮ್ ಸನ್ರೂಫ್ ಐತಿ ವಿತ್ ಅಲಾಯ್ ವೀಲ್ಸ್ ಐತಿ. ಮಸ್ತ್ ಕಲರ್ ಐತಿ. ಹೊಂಡಾ ಬ್ರ್ಯಾಂಡ್ ಒಂದು ಹೆಸರು ಐತಿ. ಸೊ ನಿಮ್ಗೆ ಈ ಗಾಡಿ ಹೆಂಗ್ ಅಂತ ಅನಿಸ್ತೈತೆ ಅಂತ ಒಂದ್ಸರಿ ನೀವು ಲುಕ್ ನೋಡ್ಕೊಂಡ್ಬಿಡ್ರಿ. ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡ್ತೈತಿ ಗಾಡಿ ಯಾವ ತರ ಐತೆ ಅಂತ. ಲುಕ್ಸ್ ತೊಗೊಂಡ್ಬಿಡ್ರಿ ಒಂದ್ಸರಿ ನೋಡೋಣ ಅಂತ. ಸೊ ಗೈಸ್ ನೋಡಿದ್ರಲ್ಲಪ್ಪ ಈಗ ಜಸ್ಟ್ ಇದ್ರ ನೀವು ಲುಕ್ಸ್ ಒಂದು ಸ್ಮಾಲ್ ವ್ಯೂ ನೋಡ್ಕೊಂಡ್ ಬಂದ್ರಿ. ಸೊ ಯಾಕೆ ತಡ ಮಾಡೋಣ ಬರ್ರಿ ಗಾಡಿ ಒಳಗೆ ಕುಂತು ಇದ್ರದ್ದು ಒಂದು ಚಲೋ ಟೆಸ್ಟ್ ಡ್ರೈವ್ ಎಪ್ಸೋಣ ಅಂತ.
ಮಹೇಶ್ ಸರ್ ಅವ್ರು ಮತ್ತೆ ಈ ಗಾಡಿ ಡ್ರೈವ್ ಮಾಡ್ತಾರ. ಬರ್ರಿ ಒಂದ್ ಟೆಸ್ಟ್ ಡ್ರೈವ್ ತಗೊಂಡ್ಬಿಡೋಣ ಅಂತೀವಿ ಹೊಂಡಾ ಗಾಡಿದ. ಸೊ ಗೈಸ್ ನೋಡ್ರಿಪ್ಪ, ಈಗ ನಾವು ಹೊಂಡಾ WRV ಒಳಗ್ ಬಂದ್ ಕುಂತೀವಿ. ಸಿಟಿಂಗ್ ಪೊಸಿಷನ್ ಆಸ್ ಲೈಕ್ ಟಾಟಾ ನೆಕ್ಸಾನ್ ಅದ ತರ ಐತಿ ಇದ್ರದ್ದು, ಯಾಕಂದ್ರೆ ಅದರ್ ಸೆಗ್ಮೆಂಟಿನ ಗಾಡಿ ಇದೆ. ಸೊ ನನಗನ್ಸೋ ಪ್ರಕಾರ ಅದರ್ ಸಿಟಿಂಗ್ ಪೊಸಿಷನ್ ಕಿನ್ನ ಸ್ವಲ್ಪ ಇದ್ರದ್ದು ಡೌನ್ ಸೈಡ್ ಐತಿ, ಅದ್ರ ಸ್ವಲ್ಪ ಅಪ್ ಸೈಡ್ ಐತಿ. ಸೊ ಬಾಕಿ ಎಲ್ಲ ಕಂಫರ್ಟ್ ಆಗೈತಿ. ಅಂಡ್ ದಿಸ್ ಇಸ್ ಎ ಮ್ಯಾನುವಲ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ಅಲ್ಲ. ಸೊ ಅದು ಆಟೋಮೆಟಿಕ್ ಇತ್ತು. ಮ್ಯಾಲೆ ನೀವು ನೋಡಬಹುದು ಇಲ್ಲಿ ಸನ್ರೂಫ್ ಐತಿ. ಸೊ ಇದನ್ನ ನೀವು ಎಲೆಕ್ಟ್ರಾನಿಕಲಿ ಹಿಂಗ್ ಸ್ಲೈಡ್ ಮಾಡಿ ಓಪನ್ ಮಾಡ್ಕೊಂಡು ನೀವು ಆರಾಮ್ ನಿಂದಿರಬಹುದು. ಸೊ ಆಸ್ ಎ ವೆಂಟಿಲೇಟರ್ ಅನ್ನೋ ಇದು ವರ್ಕ್ ಆಕ್ಚುಲಿ ಇದ್ರದ್ದು ವೆಂಟಿಲೇಟ್ ಸಂಬಂಧ ಗಾಡಿ ಉಸಿರಾಡ್ಲಿ ಅನ್ನೋದಕ್ಕನ. ಸೊ ಈ ಮಹೇಶ್ ಸರ್ ಡ್ರೈವ್ ಮಾಡ್ತಾರ, ಒಂದು ಸ್ಮಾಲ್ ಶಾರ್ಟ್ ಆಗಿ ಒಂದು ಡ್ರೈವ್ ಹೋಗ್ಬೋಣ ಅಂತ. ವಿತ್ ಸನ್ರೂಫ್ ಓಪನ್ ಐತೆ, ಅದ್ರ ಮಜಾನ ಬೇರೆ. ಯಾ ಅಂಡ್ ದಿಸ್ ಇದೊಂದು ಟಾಪ್ ಎಂಡ್ ವೇರಿಯಂಟ್ ಐತೆ. ಸೊ ನಿಮ್ಗೆಲ್ಲ ನೀವು ಟಚ್ ಸ್ಕ್ರೀನ್ ಎಲ್ಲ ಕೊಟ್ಟಾರಿಲ್ಲ, ಸೊ ನೀವು ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು. ಆಮೇಲೆ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಎಲ್ಲ ಕೊಟ್ಟಾರ. ಸರ್ ಇದ್ರದ್ದು ಪ್ರೈಸ್ ಕೋಟಿಂಗ್ ಏನೈತ್ರಿ ಸರ್? 6,80,000 ಹೇಳ್ತಾರೆ. 6,80,000 ಹೇಳ್ತಾರ. ನೆಗೋಷಿಯೇಬಲ್ ಆಗ್ತೈತೆ ಅಂತ ಸರ್ ಹೇಳ್ಯಾರ. ಪೆಟ್ರೋಲ್ ವೇರಿಯಂಟ್ ದಾಗ ಐತಿ. ಅಂಡ್ ನಾವು ನೆಕ್ಸಾನ್ ನೋಡಿದ್ವಿ ಅದು ಡೀಸೆಲ್ ವೇರಿಯಂಟ್ ಗಾಡಿ. ಸೊ ಈಗ ಪೆಟ್ರೋಲ್ ವೇರಿಯಂಟ್ ದಾಗ ಯಾರಿಗ್ ಗಾಡಿ ಬೇಕು ಅನ್ನೋರ ಸೊ ಈ ಗಾಡಿನ ಕನ್ಸಿಡರ್ ಮಾಡ್ಬೋದು, ಯಾಕಂದ್ರೆ ಟಾಪ್ ವೇರಿಯಂಟ್ ಗಾಡಿ ಐತ್ರಿ ಇವ್ರ ಕಡೆ. ಅಂಡ್ ಇದು ಕಲರ್ ಭಾಳ ಸಿಗುದು ನಿಮ್ಗೆ ರೇರ್. ಸಿಕ್ಕರು ನಿಮ್ಗೆ ವೈಟ್, ಸಿಲ್ವರ್, ಗ್ರೇ ಆ ತರ ಕಲರ್ ಇದ್ರ ಭಾಳ ಸಿಗ್ತಾವ. ಅಂಡ್ ಈ ಕಲರ್ ಸಿಗುದು ನೀವು ಭಾಳ ರೇರ್. ಸೊ ಹೊಂಡಾ WRV ಬಂದಿದ್ದು ಒಂದು ಸಿಗ್ನೇಚರ್ ಕಲರ್ ಅಂದ್ರೆ ಇದು ಒಂಥರ ಗೋಲ್ಡನ್ ಸ್ಯಾಂಡ್ ಗೋಲ್ಡನ್ ಕಲರ್ ಐತ್ರಿ ಇದೆ. ಸೊ ಗಾಡಿ ಭಾಳ ಚಲೋ ಐತಿ. ಸೇಫ್ಟಿ ಒಳಗೆ ಏನೈತೆ ಸರ್ ಫೀಚರ್ಸ್ ಇದ್ರಾಗ? ಡ್ಯುಯಲ್ ಏರ್ ಬ್ಯಾಗ್ ಬರ್ತೈತ್ರಿ. ಹಾ ರೀ, ಫ್ರಂಟ್ ಡ್ಯುಯಲ್ ಏರ್ ಬ್ಯಾಗ್. ಆಮೇಲೆ ನೀವು ರನ್ನಿಂಗ್ ಅಂದ್ರೆ ನೀರ್ನೊಳಗೆ ಹೋದಂಗ ಆಗ್ತೈತಿ. ಹೌದಲ್ರಿ, ಸ್ಮೂತ್ ಇಂಜಿನ್ ಬರ್ತೈತಿ. ಸ್ಮೂತ್ ಇಂಜಿನ್, ರಿಫೈನ್ಡ್ ಇಂಜಿನ್ ಐತ್ರಿ ಭಾಳ. ಸೊ ಸರ್ ಅವ್ರನ್ನ ನಂಬರ್ ನಾನು ನಿಮ್ಗೆ ಕೊಟ್ಟಿರ್ತೀನಿ ಅಂತ ಆಗಲೇ ಹೇಳಿ ಇನ್ನೊಮ್ಮೆ ಹೇಳತ್ತೀನಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅಂಡ್ ನಿಮ್ಗೆ ಈ ಗಾಡಿ ಇಷ್ಟ ಆಗಿತ್ತಂದ್ರ ಬೇಜಿಜಾಕ ಸರ್ ಕಾಂಟ್ಯಾಕ್ಟ್ ಮಾಡಿ ಬಂದ ನೀವೊಂದು ಟೆಸ್ಟ್ ಡ್ರೈವ್ ತಗೊಂಡು ಈ ಗಾಡಿನ ಕನ್ಸಿಡರ್ ಮಾಡಕಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾ. ಮತ್ತೇನು ಬೇರೆ ಏನೆಲ್ಲ ಗೈಡ್ಸ್. ಸೊ ಗೈಸ್ ನೋಡಿರಲ್ಲಪ್ಪ, ಈಗ ಒಂದು ಶಾರ್ಟ್ ಡ್ರೈವ್ ಒಂದು ಮಾಡ್ಕೊಂಡು ಬಂದಿ ಗಾಡಿದ. ನನಗೂ ಭಾಳ ಚಲೋ ಅನಿಸ್ತ. ನಿಮ್ಗೆ ಹೆಂಗ್ ಅನಿಸ್ತ ಅಂತ ಹೇಳ್ರಿ. ಅಂಡ್ ನಾನು ನಿಮ್ಗೆ ಈಗ ಇದ್ರದ್ದು ಇಂಜನ್ ತೋರ್ಸಕೊಂತೀನಿ ಆಸ್ ಲೈಕ್ ಟಾಟಾ ನೆಕ್ಸಾನ್. ಸೊ ಇದು ಒಂದು 4 ಸಿಲಿಂಡರ್ ಇಂಜನ್ ಇದೆ. ಅಂಡ್ ದಿಸ್ ಇಸ್ ಅ ಪೆಟ್ರೋಲ್ ವೇರಿಯಂಟ್. ಸೊ ನೀವು ನೋಡಬಹುದು ಹೊಂಡಾ IV ಟೆಕ್ ಅಂತ ಇಲ್ಲಿ ಕೊಟ್ಟಾರ. ಸೊ ಆಸ್ ಲೈಕ್ ನೆಕ್ಸಾನ್ ಅದ ತರ ಐತಿ ಎಲ್ಲ ಕಂಪ್ಲೀಟ್ ಆಗಿ ಗಾಡಿ. ಚಲೋ ಕಂಡೀಷನ್ ದಾಗ ಗಾಡಿ ಐತಿ, ಭಾಳ ಸ್ಮೂತ್ ರನ್ನಿಂಗ್ ಇದೆ ಗಾಡಿ. ಈಗ ಜಸ್ಟ್ ನಾವು ಹೋಗಿ ಬಂದ್ವಿ. ಈಗ ನಾನು ನೆಕ್ಸ್ಟ್ ಇದ್ರ ನಿಮ್ಗೆ ಇನ್ನಿಂದ ಡಿಕ್ಕಿ ತೋರಿಸ್ತೀನಿ. ಡಿಕ್ಕಿ ಒಳಗೆ ಇದ್ರಾಗ ಯಾವ ತರ ಸ್ಪೇಸ್ ಕೊಟ್ಟಾರಂತ ಟಾಟಾ ನೆಕ್ಸಾನ್ ಕಂಪೇರ್ ಮಾಡಿದ್ರೆ. ಸೊ ಯಾ ನೋಡ್ಬೋದ ಸೇಮ್ ಲೈಕ್ ಟಾಟಾ ನೆಕ್ಸಾನ್ ಇದ್ರಾಗೂ ಸ್ಪೇಸ್ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಎಲ್ಲ ಇಲ್ಲಿ ನೋಡ್ಬೋದು ನೀವು ಕಂಫರ್ಟೇಬಲ್ ಇದರಲ್ಲಿ ಕುಂದ್ರಬಹುದು. ಸ್ವಲ್ಪ ಇಲ್ಲಿ ಮ್ಯಾಲೆ ಇದೆ ಐತಿ. ಸೊ ಅದಕ್ಕೆ ನನ್ನ ಕೈ ತಲೆ ತಾಗತೈತಿ. ಅಂಡ್ ನೀವು ಇನ್ನೊಂದು ಏನ್ ನೋಡ್ಬೋದಪ್ಪ ಅಂತಂದ್ರೆ ಇದ್ರ ಸ್ಪೇರ್ ವೀಲ್ಸ್ ಎಲ್ಲ ನೋಡ್ರಿ ಜಸ್ಟ್ ಶೋರೂಮ್ ಕಂಡೀಷನ್ ದಾಗ ಅದಾವ ಅನ್ನೋ ತರ ಅದಾವ. ನೋಡ್ಬೋದು ನೀವು ಇಲ್ಲಿ ನಿಮ್ ಜಾಗ ಐತಿ ಎಲ್ಲ ಕೊಟ್ಟಾರ. ಸೊ ಇದು ನಿಮ್ದು ಇಲ್ಲಿ ಪಾನ ಐತಿ. ಆಮೇಲೆ ನೋಡ್ರಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ದಾಗ ಟೈರ್ ಐತಿ. ಸೊ ಎಲ್ಲ ನೀವು ಹೊಸ ಕಂಡೀಷನ್ ದಾಗ ಮಸ್ತ್ ಗಾಡಿ ಐತಿ. ಸೊ ನೀವು ಗಾಡಿನ ಕನ್ಸಿಡರ್ ಮಾಡ್ಕೋಬಹುದು. ಅಂಡ್ ಹೊಂಡಾ ಇಸ್ ಜಪನೀಸ್ ಬ್ರ್ಯಾಂಡ್, ಆಲ್ವೇಸ್ ಟ್ರೇಡ್ ಮಾರ್ಕ್ ಗಾಡಿ ಇದೆ. ಆಮೇಲೆ ಹೊಂಡಾದ ಕಂಪನಿ ಅಂತ ಮಸ್ತ್ ಐತಿ. ಸೊ ಯಾವ ತರ ಅನಿಸ್ತ ಅಂತ ಹೇಳ್ರಿ ನಿಮ್ಗೆ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತ ನಾನು ಅನ್ಕೋತೀನಿ, ಯಾಕಂದ್ರೆ ನೀವು ನಮ್ಮ ಎಲ್ಲಾರು ಅಚ್ಚುಮೆಚ್ಚಿನ ವ್ಯೂವರ್ಸ್. ಸೊ ಗೈಸ್ ಇವತ್ತಿನ ವಿಡಿಯೋದಾಗ ಇಷ್ಟ ನೋಡ್ರಿಪ್ಪ, ಮತ್ತೇನಿಲ್ಲ. ಗಾಡಿ ಹೆಂಗ ಅನ್ಸ್ತಿ ಹೇಳ್ರಿ ನಮ್ಗೆ ಇವತ್ತಿನ ಎರಡು ಗಾಡಿ. ಅಂಡ್ ನಿಮ್ಗೆ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದಂತೂ ಒಟ್ಟ ಮರ್ಯಾಕ್ ಹೋಗ್ಬೇಡ್ರಿ. ಲೈಕ್ ಮಾಡ್ರಿ. ವಿತ್ ನನಗೆ ಕಮೆಂಟ್ ಮಾಡ್ರಿ ಗಾಡಿ ನಿಮ್ಗೆ ಯಾವ ತರ ಅನ್ಸಿದ್ದು, ನೀವು ಯಾವ ಗಾಡಿ ತಗೋಬೇಕಂತ ಇಷ್ಟಪಡ್ತೀರಿ. ಮತ್ತೆ ನಿಮ್ಗೆ ಯಾವ್ದಾರು ಬೇರೆ ಗಾಡಿ ನಿಮ್ಗೆ ರೆಕಮೆಂಡೇಶನ್ ಮಾಡೋದಿತ್ತ ಏನಾದ್ರೆ ಆಸ್ ಲೈಕ್ ಇವು ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ನನಗೆ ಮಾಡಿದ್ರೆ ನಾನು ನಿಮ್ಗೆ ಯಾವ ಇರ್ಬೇಕಾ ಗಾಡಿ ಬಗ್ಗೆ ನಿಮ್ಗೆ ಸ್ವಲ್ಪ ಸಜೆಷನ್ ಕೊಡ್ತೀನಿ. ಆಮೇಲೆ ಸರ್ ಅವ್ರ ಕಡೆ ಗಾಡಿ ಇರ್ತಾವ. ಸೊ ನೀವು ಬಂದ ಅವ್ರ ಕಡೆ ಗಾಡಿನೂ ಕನ್ಸಿಡರ್ ಮಾಡ್ಕೋಬಹುದು. ಟಾಪ್ ಕಂಡೀಷನ್ ಆಗಿರುವಂತ ಗಾಡಿ ಅವ್ರು ಕೊಡ್ತಾರೆ. ಅಂಡ್ ವಿತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಬೆಲ್ ಐಕನ್ ಪ್ರೆಸ್ ಮಾಡೋದಂತ ನೀವು ಭಾಳ ಜನ ಮರಿತೀರಿ, ಯಾಕಂದ್ರೆ ಅದರಿಂದ ನಿಮ್ಗೆ ಹೊಸ ನೋಟಿಫಿಕೇಶನ್ ಯಾವ ಬರೋದಿಲ್ಲ. ಸೊ ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನಾವು ಹೊಸ ನೋಟಿಫಿಕೇಶನ್ ಬರ್ತಾವ ವಿಡಿಯೋದ. ಮತ್ತೆ ಚಾನಲ್ದ ಇದು ವಿಡಿಯೋ ಏನ್ ಇರ್ತಾವಲ್ರಿ ಎಲ್ಲರಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಗಾಡಿ ಈಗಿನ ಟೈಮ್ದಾಗ ಭಾಳ ಜನ ತೊಗೊಂತಿರ್ತಾರೆ. ಸೊ ಖರೀದಿ ಮಾಡಕ್ ಅನುಕೂಲ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ, ಮತ್ತೇನಿಲ್ಲ. ಸೊ ಇಲ್ಲಿ ಮಟ ನೀವು ಟೈಮ್ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಎಂಡ್. ಅಂಡ್ ಇವತ್ತಿನ ವಿಡಿಯೋದಾಗ ಇಷ್ಟ. ಮತ್ತೆ ನಾವು ಮುಂದಿನ ವಿಡಿಯೋದಾಗ ಆದಷ್ಟು ಜಲ್ದಿನ ಸಿಗೋಣ. ಸೊ ಅಲ್ಲಿ ಮಟ ನೋಡ್ಕೊಂತೀರಿಪ್ಪ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿಟಿ ವೈನ್ಸ್ ಕನ್ನಡ. ತಮ್ಮೆಲ್ಲರಿಗೂ ನಮಸ್ಕಾರ.